ಹಾಯ್ ಫ್ರೆಂಡ್ಸ್, ನಮ್ಮ ದೀಪು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ರುಚಿಕರವಾದ ದೋಸೆ ಚಟ್ನಿ ಯಾವ ಥರ ಮಾಡೋದಂತ ನೋಡಿ ಫ್ರೆಂಡ್ಸ್. ನಾನು 2 ಗ್ಲಾಸು ಸೊಸೈಟಿ ಅಕ್ಕಿನ ತೊಗೊಂಡಿದ್ದೀನಿ, ಮತ್ತು 2 ಗ್ಲಾಸು ಇದು ಇಡ್ಲಿ ಅಕ್ಕಿನ ತೊಗೊಂಡಿದ್ದೀನಿ. ಅದು ಆಚೆ ಕಡೆ ಸಿಗುತ್ತೆ ಫ್ರೆಂಡ್ಸ್. ಇಡ್ಲಿ ಅಕ್ಕಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಟೇಸ್ಟು, ಅದಕ್ಕೆ ನಾನು ಅದನ್ನು ತೊಗೊಂಡಿದ್ದೀನಿ. ಮತ್ತು 1.5 ಗ್ಲಾಸು ಉದ್ದಿನಬೇಳೆ ತೊಗೊಂಡಿದ್ದೀನಿ, ಅದೇ ಗ್ಲಾಸಲ್ಲೇ ಮೆಜರ್ಮೆಂಟು. ಮತ್ತು ಸ್ವಲ್ಪ ಕಡಲೆಬೇಳೆನ ಹಾಕಬೇಕು, ಮತ್ತು ಮೆಂತ್ಯಕಾಳು ಸ್ವಲ್ಪ ಹಾಕಬೇಕು. ಇಷ್ಟನ್ನು ಹಾಕಿ ಚೆನ್ನಾಗಿ ನಾವು ವಾಶ್ ಮಾಡಿಕೊಂಡು ಒಂದು 4 ಅವರ್ ನೆನೆಸಿಡಬೇಕು ಫ್ರೆಂಡ್ಸ್. 4 ಅವರ್ ನೆಂದರೆ ಸಾಕು. ಮತ್ತು ಅವಲಕ್ಕಿ ಕೂಡ ತೊಗೊಂಡಿದ್ದೀನಿ, 1-2 ಗ್ಲಾಸ್. ಅದೇ ಗ್ಲಾಸಲ್ಲೇ 2 ಗ್ಲಾಸ್ ಅವಲಕ್ಕಿನ ನಾನು ಸಂಜೆ ರುಬ್ಬೋಕ್ಕೆ ಒಂದು 10 ನಿಮಿಷ ಮುಂಚೆ ನೆನೆಸಿಟ್ಬಿಟ್ಟು ಅದರಲ್ಲೇ ಮಿಕ್ಸ್ ಮಾಡ್ತೀನಿ. 10 ನಿಮಿಷ ನೆನೆದ್ರೆ ಸಾಕು ಅವಲಕ್ಕಿ. ನೋಡಿ, ಈ ಥರ ನೆನೆಸಿಟ್ಟಿದ್ದಾರೆ. ಮತ್ತು ಹೋಗಿ ರುಬ್ಬಿಸ್ಕೊಬಂದು ನೈಟ್ ರುಬ್ಬಿಸ್ಕೊಬಂದ್ವಿ. ಬೆಳಿಗ್ಗೆ ನೋಡಿದ್ರೆ ನೋಡಿ ಈ ಥರ ಬಂದಿರುತ್ತೆ. ನಾನು ಬಾಕ್ಸ್ ತುಂಬ ಇದೆ ಅಂತ ಸಪ್ರೇಟಾಗಿ ಬಟ್ಲಿಗೆ ತಗೊಂಡು ಸ್ವಲ್ಪ ಸಾಲ್ಟ್ನ ಹಾಕಿ ಇವಾಗ ಚಟ್ನಿಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಕಡಲೆ ಬೀಜನ ಹುರ್ಕೊಂಡು ಮತ್ತು ಇದನ್ನು ನೀಟಾಗಿ ಹುರ್ಕೊಂಡು ಅದನ್ನು ಸಪ್ರೇಟ್ ತಗೊಂಡು ಚಿಪ್ಪೆ ತೆಗಿಬೇಕು. ಮತ್ತು ಹಸಿರು ಮೆಣಸಿನ್ಕಾಯಿ ಈ ಥರ ಹುರಿಬೇಕು. ಇದನ್ನು ಹುರ್ಕೊಂಡು ಮತ್ತೆ 2 ಸ್ಪೂನ್ ಜೀರಿಗೆನ ಹಾಕ್ಬಿಟ್ಟು, ಜೀರಿಗೆ ಹಾಕಿದ್ರೆ ಚಟ್ನಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಜೀರಿಗೆನೂ ಕೂಡ ಈ ಥರ ಹುರ್ಕೊಂಡು ನೋಡಿ. ಮತ್ತು ನಾನು ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ ತೊಳೆದ್ಬಿಟ್ಟು. ಇಷ್ಟೂ ಚಟ್ನಿಗೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚಟ್ನಿ ರುಬ್ಕೋಬೇಕು ಫ್ರೆಂಡ್ಸ್. ಮತ್ತು ಅದಕ್ಕೆ ಒಗ್ಗರಣೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು, ಸ್ವಲ್ಪ ಸಾಸಿವೆ ಹಾಕಿ, ಮತ್ತು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಒಂದು 4-5 ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕಿ ಒಗ್ಗರಣೆ ಕೊಟ್ಕೊಂಡ್ರೆ ಮುಗೀತು. ಮತ್ತು ದೋಸೆ ನೋಡಿ ಫ್ರೆಂಡ್ಸ್, ಇದರಲ್ಲಿ ನಾನು ಇಡ್ಲಿ, ದೋಸೆ, ಪಡ್ಡು ಎಲ್ಲ ಮಾಡ್ತೀನಿ. ಅದಕ್ಕೇ ನಾನು ಇಡ್ಲಿ ಮಾಡುವಾಗ ಚೆನ್ನಾಗಿ ಬರುತ್ತೆ ದೋಸೆ ಹಿಟ್ಟು. ಅದಕ್ಕೇ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಸ್ಕೊಬರ್ತೀನಿ. ನಮ್ಮ ಮನೇಲಿ ಸ್ಟಾಕ್ ಇರಬೇಕು ದೋಸೆ ಹಿಟ್ಟು, 2-3 ದಿನಕ್ಕೆ ಒಂದ್ಸಲ ಹಾಕ್ಸ್ಕೊಬರ್ತೀನಿ. ನೋಡಿ, ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಏನು ಅನ್ನಿಸ್ತು ಅನ್ನೋದು